ಮಾನಸ ಟ್ರಸ್ಟ್ನ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಏಪ್ರಿಲ್ 10 ಮತ್ತು 11ರಂದು ರಾಷ್ಟ್ರಮಟ್ಟದ ವಿಚಾರ ಸಮ್ಮೇಳನವನ್ನು ಮಲ್ಲಿಗೆನಹಳ್ಳಿಯ ಜಾನಪದ ಆವರಣದಲ್ಲಿ ಏರ್ಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಕಾಲೇಜಿನ ಪ್ರಾಚಾರ್ಯೆ ಸಂಧ್ಯಾ ಕಾವೇರಿ, ವಿಶ್ವದ ಉದ್ದಕ್ಕೂ ಸಮಕಾಲೀನ ಚರ್ಚೆಗಳಲ್ಲಿ ಪ್ರಧಾನ ವಿಷಯ ಆಗಿರತಕ್ಕಂಥ ಕೃತಕ ಬುದ್ಧಿಮತ್ತೆ ಕುರಿತು 2 ದಿನಗಳ ವಿಚಾರ ಸಮ್ಮೇಳನದಲ್ಲಿ ವಿವಿಧ ಜ್ಞಾನ ಶಿಸ್ತುಗಳ ದೃಷ್ಟಿಯಲ್ಲಿ ಪ್ರಯೋಜನಗಳು ಹಾಗೂ ಅವುಗಳನ್ನ ಮಂಡಿಸಲಿದ್ದಾರೆ. ಈಗಾಗಲೇ 150ಕ್ಕೂ ಹೆಚ್ಚು ಜನ ಸಮ್ಮೇಳನದಲ್ಲಿ ಹಾಜರಾಗಿ ಪ್ರಬಂಧವನ್ನ ಮಂಡಿಸುವುದಕ್ಕೆ ಹೆಸರನ್ನ ಸವಾಲುಗಳನ್ನ ಕುರಿತು ಅನೇಕ ವಿದ್ವಾಂಸರು ವಿಚಾರ ನೋಂದಾಯಿಸಿದ್ದಾರೆ. ಇನ್ನು ಅನೇಕರು ಆನ್ಲೈನ್ ಪ್ರಬಂಧವನ್ನ ಮಂಡನೆ ಮಾಡಲಿದ್ದಾರೆ ಎಂದು ಹೇಳಿದರು. ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೂ ಕಾಲೇಜಿನ ಸಲಹಾ ಕಾಲೇಜಿನಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನವನ್ನ ಇದೇ ಏಪ್ರಿಲ್ 10 ಹಾಗೂ 11ರಂದು ನಡೆಸ್ತಾ ಇದ್ದೇವೆ. ಅದನ್ನ ತಮ್ಮೆಲ್ಲರ ಮೂಲಕವಾಗಿ ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಮಾನಸ ಟ್ರಸ್ಟ್ ಇದರ ಅಡಿಯಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಕುವೆಂಪು ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ 2017ರಲ್ಲಿ ಪ್ರಾರಂಭ ಆಯಿತು. ಒಂದು ಸಂತೋಷದ ವಿಷಯ ಅಂದ್ರೆ ಎಲ್ಲ ಉನ್ನತ ಶಿಕ್ಷಣದ ಮೈಲಿಗಲ್ಲುಗಳನ್ನ ನಾವು ದಾಟ್ತಾ ಇದೀಗ ನಮ್ಮ ಮನಃಶಾಸ್ತ್ರ ವಿಭಾಗಕ್ಕೆ ಸ್ನಾತಕೋತ್ತರ ಅಧ್ಯಯನ ಮನಃಶಾಸ್ತ್ರ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ಸಂಶೋಧನಾ ಕೇಂದ್ರವಾಗಿ ಮಾನ್ಯತೆಯನ್ನು ಹೊಂದಿದೆ. 2025ನೇ ಸಾಲಿನಲ್ಲಿ ನಮಗೆ ಈ ಒಂದು ಆದೇಶವನ್ನ ಕುವೆಂಪು ವಿಶ್ವವಿದ್ಯಾಲಯ ನೀಡಿ ಒಂದು ಮಾನ್ಯತೆಯನ್ನ PhD ಪದವಿಗಾಗಿ ನೀಡಿದೆ. ಇನ್ನು ಮುಂದಿನ ಸದ್ಯದಲ್ಲೇ ಕುವೆಂಪು ವಿಶ್ವವಿದ್ಯಾಲಯ PhDಗೆ ಕಾಲ್ ಮಾಡುವಾಗ ನೋಟಿಫಿಕೇಶನ್ ಅನ್ನು ಕೊಡುವಾಗ ನಮ್ಮ ಕಾಲೇಜಿನ ಮನಃಶಾಸ್ತ್ರ ವಿಭಾಗವನ್ನು ಕೂಡ ಸೇರಿಸ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಷಯ. ಈಗಾಗಲೇ ಕುವೆಂಪು ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಕಾಲೇಜು 2 ರಾಷ್ಟ್ರೀಯ ಸಮ್ಮೇಳನ ಹಿಂದಿನ ವರ್ಷಗಳಲ್ಲಿ ನಡೆಸಿತ್ತು. ಇದೀಗ 3ನೇ ರಾಷ್ಟ್ರೀಯ ಸಮ್ಮೇಳನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಏಪ್ರಿಲ್ 10 ಹಾಗೂ 11ರಂದು ಮಾನಸ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ, ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜುಗಳು ಹಾಗೆ ಕುವೆಂಪು ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ಈ ವಿಚಾರ ಸಂಕಿರಣ ಸಮ್ಮೇಳನವನ್ನ ರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನವನ್ನ ನಾವು ನಡೆಸ್ತಾ ಇದ್ದೇವೆ. ಇದರ ಮುಖ್ಯವಾದಂತಹ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ ಡಿಸಿಪ್ಲಿನಾರಿಟಿ ಅಂಡ್ ದ ಫ್ಯೂಚರ್ ಆಫ್ ಹೈಯರ್ ಎಜುಕೇಶನ್ ಅಂತ. ತಮಗೆಲ್ಲ ಗೊತ್ತಿರುವ ಹಾಗೆ ಇದು AI ಯುಗ. ಈ AI ಯುಗ ಎಲ್ಲ ಕ್ಷೇತ್ರಗಳನ್ನ ವ್ಯಾಪಿಸಿರ್ಬೇಕಾದ್ರೆ, ಶಿಕ್ಷಣವನ್ನ ಕೂಡ ಈಗ ವ್ಯಾಪಿಸ್ತಾ ಇರಬೇಕಾದ್ರೆ ಉನ್ನತ ಶಿಕ್ಷಣದ ಗೂಗಲ್ನಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿ, ಹಿರಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ 2ನೇ ಸೆಷನ್ ಡಾಕ್ಟರ್ ಅಜಯ್ ಗೋಯಲ್ ಅಂತ, ಇವರು ನಿಮ್ಯಾನ್ಸ್ ನಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 3ನೇ ಅಧಿವೇಶನ ಡಾಕ್ಟರ್ ಕಿಶೋರ್ ಅಂತ, ಅವರು ಗಣಿತಶಾಸ್ತ್ರ ಮುಖ್ಯಸ್ಥರು. ಇವರು ಸೈಂಟ್ ಜೋಸೆಫ್ ಇಂದ